ಮಾನ್ಯರೇ, ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತ ಒಂದು ವಿಷಯ ನಮ್ಮೆಲ್ಲರ ಮನಸ್ಸಿನಲ್ಲಿ ಕೂಡ ಈಗ ಪ್ರಶ್ನಾರ್ಹವಾಗಿ ನಿಂತಿದೆ. ಒಂದು ದಸರಾ ಉದ್ಘಾಟನೆ, ಮತ್ತೊಂದು ಬೂಕರ್ ಪ್ರಶಸ್ತಿ ಪಡೆದಿರುವ ಬಾನು ಮಸ್ತಾಕ್ರವರು. ಈ ಎರಡೂ ವಿಷಯನೂ ನಾನು ಸಮತೋಲನವಾಗಿ ಯೋಚಿಸಬೇಕಾಗತ್ತೆ. ಏಕೆಂದರೆ ಬೂಕರ್ ಪ್ರಶಸ್ತಿ ಪಡ್ಕೊಳ್ಳೋದು ಬಹಳ ಸುಲಭವಾದ ಮಾತಲ್ಲ. ಒಂದು ಜಾಗತಿಕ ಮಟ್ಟದಲ್ಲಿ ಒಬ್ಬ ಬರಹಗಾರ್ತಿ ಈ ಭಾರತದ ಬಹುತೇಕ ಪ್ರಗತಿಪರ ಬರಹಗಾರರು ಬರಹಗಾರ್ತಿಯರು ಎಲ್ಲ ಭಾಷೆ ಈ ಎಲ್ಲನೂ ಮೀರಿ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಬಾನು ಮಸ್ತಾಕ್ರವರು. ಈ ಸಂಗತಿನ ನಾನು ಅವರನ್ನೇ ಉದ್ದೇಶಿಸಿ ನಾನು ಪ್ರಶ್ನಿಸಬೇಕಾಗತ್ತೆ. ದಸರಾ ಅನ್ನೋದನ್ನು ಈಗ ಎಲ್ಲರೂ ಕೂಡ ಐತಿಹಾಸಿಕವಾಗಿ, ಆಧ್ಯಾತ್ಮಿಕವಾಗಿ, ಇಲ್ಲ ಭುವನೇಶ್ವರಿಯನ್ನೇ ಮುಖ್ಯವಾಗಿಟ್ಕೊಂಡು, ಇಲ್ಲ ಚಾಮುಂಡೇಶ್ವರಿಯನ್ನೇ ಮುಖ್ಯವಾಗಿಟ್ಕೊಂಡು ಅಧ್ಯಯನ ಏನೋ ಮಾಡಿ ಏನೋ ಇದನ್ನು ಮಾಡ್ತಿಲ್ಲ. ಆದರೆ ಇದಕ್ಕೆ ಒಂದು ಸಾಂಪ್ರದಾಯಿಕ ಮೌಲ್ಯ ಇದೆ, ಸಾಂಸ್ಕೃತಿಕ ಮೌಲ್ಯ ಇದೆ, ಐತಿಹಾಸಿಕ ಮೌಲ್ಯ ಇದೆ, ಆಧ್ಯಾತ್ಮಿಕ ಮೌಲ್ಯ ಇದೆ. ಒಂದು ಪರಂಪರೆಯನ್ನು ಬಿಂಬಿಸುವಂತಹ ಒಂದು ದೊಡ್ಡ ಮಟ್ಟದ ವ್ಯವಸ್ಥೆ ದಸರಾ. ಇದು ಹಿಂದೂ ಮುಸಲ್ಮಾನರು ಇಬ್ಬರಿಗೂ ಸೇರಿದೆ ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳ್ತಿಲ್ಲ. ಈಗ ನೋಡಿ, ಕೆಲವು ಮುಸಲ್ಮಾನರ ಧಾರ್ಮಿಕ ಕೇಂದ್ರಗಳಲ್ಲಿ ಉರ್ಸ್ ಅಂತ ಹೇಳಿ ಮಾಡ್ತಾರೆ. ಅಲ್ಲಿ ಹಿಂದೂಗಳು ಕೂಡ ಭಾಗವಹಿಸ್ತಾರೆ. ಅದು ಆ ಸ್ಥಳ ಅದಕ್ಕಾಗಿಯೇ ಹಿಂದೂ ಮುಸಲ್ಮಾನರ ಒಂದು ಸಹಯೋಗದೊಂದಿಗೆ ನಡೆಯುವಂತಹ ಆಚರಣೆ ಅಲ್ಲಿ ನಡೆಯುತ್ತೆ. ಆದರೆ ನೋಡಿ, ದಸರಾ ಅನ್ನೋದು ಈ ಹಿಂದೆ ಬಹಳಷ್ಟು ಜನ ಮುಸಲ್ಮಾನರು ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿದರೆ, ಅವರಿಗೆ ಆಧ್ಯಾತ್ಮಿಕವಾದ ಹಿನ್ನೆಲೆ, ಹಿಂದೂಗಳ ಆಧ್ಯಾತ್ಮಿಕ ನಂಬಿಕೆಗಳ ಬಗ್ಗೆ ಭಕ್ತಿ ಇತ್ತು, ಅಂಥದ್ದೇ ರಚನೆ ಮಾಡಿದ್ದಾರೆ. ನಿಸಾರ್ ಅಹಮದ್ ಅವರು ಇರಬಹುದು, ಎಸ್.ಕೆ. ಕರೀಂ ಖಾನ್ರವರು ಕನ್ನಡದ ಅತ್ಯಂತ ಶ್ರೇಷ್ಠವಾದ ಒಂದು ಚಲನಚಿತ್ರಕ್ಕೆ ಅವರು ಬರೆದಿರ್ತಕ್ಕಂಥ ಹಾಡು ಈಗಲೂ ನಮ್ಮ ಹೃದಯದಲ್ಲಿದೆ. ಆದ್ದರಿಂದ ಅವರನ್ನು ಯಾರೂ ಟೀಕೆಗೆ ಒಳಪಡಿಸಲಿಲ್ಲ. ನಿಸಾರ್ ಅಹಮದ್ ಅವರು ಕೃಷ್ಣನ ಬಗ್ಗೆ ಬರೆದಿದ್ದಾರೆ. ನಮ್ಮದೇ ಆಗಿರ್ತಕ್ಕಂಥ ಕೆಲವು ದೇವರುಗಳ ಬಗ್ಗೆ ಕೂಡ ಅವರ ರಚನೆಯನ್ನು ಮಾಡಿದ್ದಾರೆ. ಬಾನು ಮಸ್ತಾಕ್ ಅವ್ರನ್ನ ನಾನು ಆಕ್ಷೇಪಣೆ ಮಾಡ್ತಾ ಇಲ್ಲ. ಅವರದೇ ಆಗಿರ್ತಕ್ಕಂಥ ಪರಿಧಿಯಲ್ಲಿ, ಅವರ ಧಾರ್ಮಿಕ ಅವಲಂಬನೆಯಲ್ಲಿ ಒಬ್ಬ ಹೆಣ್ಣು ಮಗಳ ಚಿತ್ರವನ್ನು ಹೇಗೆ ಮೀರಬಹುದು ಅಂತ ತೋರಿಸಿದ್ದಾರೆ. ನನಗೆ ಅನಿಸಿರೋ ಹಾಗೆ ಅವರ ಬುದ್ಧಿಮತ್ತೆಯನ್ನು ನಾನು ಇಲ್ಲಿ ಪ್ರಶ್ನೆ ಮಾಡ್ತಿಲ್ಲ. ಒಂದು ಜಾಗತಿಕ ಮಟ್ಟದಲ್ಲಿ ಅವರು ಪ್ರಶಸ್ತಿಯನ್ನು ತೆಗೆದುಕೊಂಡಿರೋದು ಅಸಾಧಾರಣ. ಆದರೆ ಅಂತಹ ಮಟ್ಟದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಆ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮಹಿಳೆ ಈ ಸಣ್ಣ ಒಂದು ಅವಕಾಶಕ್ಕೆ ಕಾಯ್ತಾ ಕೂತ್ಕೊಂಡಿರಲಿಲ್ಲ. ಇದು ಬಹಳ ಮುಖ್ಯ. ಆಕೆಗೆ ಬಹಳ ದೊಡ್ಡ ಘನತೆ ಇದೆ. ಆಕೆ ಧಾರ್ಮಿಕ ಚೌಕಟ್ಟನ್ನು ಮೀರಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ. ನನಗೆ ಅನಿಸಿರೋ ಹಾಗೆ ಅವರಿಗೆ ಧಾರ್ಮಿಕ ಅವಲಂಬನೆ ಇಲ್ಲ. ನನಗೆ ಗೊತ್ತಿರುವ ಮಟ್ಟದಲ್ಲಿ, ಈ ಮಟ್ಟದಲ್ಲಿ ಬರೆಯುವ ಒಬ್ಬ ಮಹಿಳೆಗೆ ಮುಸಲ್ಮಾನರ ಧಾರ್ಮಿಕ ಅವಲಂಬನೆ ಕೂಡ ಇದೆ ಅಂತ ನಾನು ನಂಬಲ್ಲ. ಅದನ್ನು ಮೀರಿರ್ತಾರೆ. ಹಾಗೆ ಮೀರುವ ಒಂದು ಮನಸ್ಥಿತಿ ಇರುವ ಒಬ್ಬ ಮಹಿಳೆಗೆ ಈ ದಸರಾ ಉದ್ಘಾಟನೆ ಬೇಕೇ ಬೇಕು ಅನ್ನುವ ಹಠ ಯಾಕೆ? ಮೀರೋ ಹಾಗಿದ್ರೆ ಅವರ ಧಾರ್ಮಿಕ ನಂಬಿಕೆಗಳನ್ನು ಮೀರಲಿ. ಒಂದು ದಿನ ಅವರು ಹಿಂದೂ ಧಾರ್ಮಿಕ ನಂಬಿಕೆಗೆ ಬೆಲೆ ಕೊಟ್ಟು ನಡೆದುಕೊಳ್ಳಲಿ, ನೋಡೋಣ. ಒಂದು ಬಾಗಿನ ತೆಗೆದುಕೊಂಡೋಗಿ ಇವರಿಗೆ ಕೊಟ್ರಲ್ಲ, ಆ ಕ್ಷಣಲಾದರೂ ಅವರು ಹಣೆಗಿಟ್ಕೊಂಡ್ರ? ಸರಿ, ಏನನ್ನು ಮೀರಿದ್ದಾರೆ ಅವರು? ಮೀರಬಹುದಾಗಿದ್ದರೆ ಬಾನು ಅವರೇ, ನೀವು ಏನನ್ನು ಮೀರಬಲ್ಲರಿ? ಎಲ್ಲ ಒಂದೇ, ನಮ್ಮನ್ನು ಹೊರಗಿಟ್ಟಿದ್ರೆ ಅನ್ನೋ ಬದಲು ನೀವು ನಿಮ್ಮ ಧಾರ್ಮಿಕ ನಂಬಿಕೆಗಳನ್ನು ಮೀರಿ ತೋರಿಸ್ರಿ. ಒಂದು ದಿವಸ ನೀವು ಹಿಂದೂಗಳಾಗಿ ಪರಿವರ್ತನೆ ಆಗಿ. ಇದು ಮೀರುವಿಕೆ. ನೋಡಿ, ಒಬ್ಬ ಬರಹಗಾರ್ತಿಗೆ ಬದುಕು ಕೂಡ ಅಷ್ಟೇ ಮುಖ್ಯ.
ನಾವು ಬದುಕಿದಂತೆಯೇ ಬರೆಯೋದು, ಬದುಕು ಬಿಟ್ಟು ಬರಹ ಬರೆಯೋದಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಧಾರ್ಮಿಕ ನಂಬಿಕೆನ ಮೀರ ಹಾಗಿದ್ರೆ ಒಂದು ದಿನ ಮೀರಿ ತೋರಿಸ್ಬಿಡಿ. ನಮ್ಮ ಹಿಂದೂಗಳಿಗೆ ಬೇಕಾಗಿರೋ ಹಾಗೆ ಮಾಡಿ ತೋರಿಸಿ. ಅವ್ರು ಕೇಳ್ತಾ ಇದ್ದಾರೆ, ಅದೇನು ಕಡಿಮೆ ಅಲ್ಲ ನಿಮಗೆ. ಏನು ನೀವು ತೆಗೆದುಕೊಂಡಿರೋ ಬೂಕರ್ ಪ್ರಶಸ್ತಿ ಇಡೀ ಧಾರ್ಮಿಕ ಬೌಂಡರಿಗಳನ್ನೇ ಮೀರಿ ನಡೆಯಬಹುದು ಅಂತ ಅನ್ಸಿದ್ರೆ ಇದನ್ನು ಮೀರಿ ತೋರಿಸ್ಬಿಡಿ. ನೀವು ಲಕ್ಷಣವಾಗಿ ಒಂದು ದಿನ ಹಿಂದೂ ಮಹಿಳೆ ಆಗಿಬಿಟ್ರೆ ಆಯಿತು. ಇಷ್ಟೊಂದು ದೊಡ್ಡ ಮಟ್ಟದ ಆಲೋಚನೆ ಇರೋ ನಿಮಗೆ ಇದು ಕಷ್ಟ ಸಾಧ್ಯ ಅಂತ ಅನಿಸಲ್ಲ ನನಗೆ. ಅದನ್ನು ಯಾಕೆ ಪ್ರಶ್ನಾರ್ಹವಾಗಿ ನೋಡ್ತೀರಾ? ನಮ್ಮನ್ನು ಹೊರಗಿಟ್ಟಿದ್ದೀರಾ? ಯಾರೂ ಹೊರಗಿಟ್ಟಿಲ್ಲ ನಿಮ್ಮನ್ನು. ಇದು ನೋಡಿ, ನೀವಿಂದ ಇಷ್ಟು ಗೌರವ ಪಡ್ಕೊಂಡಿದ್ದೀರಾ. ಒಂದೇ ರಾಜಕೀಯ ಒಂದು ಅವಕಾಶದಲ್ಲಿ ನಿಮ್ಮ ಇಡೀ ಗೌರವ ನೀರಲ್ಲಿ ಅದೇನೋ ನೀರಲ್ಲಿ ತೊಳೆದಂಗೆ ಆಗೋಗ್ತಾ ಇದೆ. ಯಾಕೆ ಬೇಕು ನಿಮಗೆ? ನೀವು ನಿರಾಕರಣೆ ಮಾಡಿ. ನಿರಾಕರಣೆ ಮಾಡೋದ್ರಲ್ಲಿ ದೊಡ್ಡ ಗೌರವ ಸಿಗುತ್ತೆ. ಎಷ್ಟೊಂದು ಜನ ಹಿಂದೂಗಳು ಸಂಗೀತಗಾರರು, ಭರತನಾಟ್ಯ ಪ್ರವೀಣೆಯರು, ಬಹಳಷ್ಟು ಸಂಗೀತಗಾರರು ಅವಕಾಶ ಇಲ್ದಿರ ಎಷ್ಟೊಂದು ಜನ ಅವಕಾಶ ವಂಚಿತರಾಗಿದ್ದಾರೆ. ದಸರಾದ ಆಯ್ಕೆ ರಾಜಕೀಯ ಪ್ರಭೇದ ಅಲ್ಲ ಮೇಡಮ್. ನೀವು ಬಿಟ್ಬಿಡಿ ಈ ಆಸೆನ. ಯಾಕೆ ಈ ಆಸೆನ ಬೆಳೆಸ್ಕೊಂಡು ಇಲ್ಲದ ಇದಕ್ಕೆ ಒಂದು ಸತಿ ನೀವು ನಿರಾಕರಿಸಿದರೆ ಈ ರಾಜಕೀಯ ಬಿಗಿಮುಷ್ಟಿಯಿಂದ ಹೊರಗುಳಿತೀರ. ಬಹಳ ದೊಡ್ಡ ಗೌರವ ಸಿಗುತ್ತೆ. ಇನ್ನೂ ಬಹಳಷ್ಟು ಅವಕಾಶಗಳು ಸಿಗುತ್ತೆ. ಸಾಹಿತ್ಯ ಸಮ್ಮೇಳನಕ್ಕೆ ನಿಮಗೆ ಅಧ್ಯಕ್ಷರಾಗಿ ಮಾಡಿದಾಗ ಯಾರು ಮಾತಾಡಿದ್ರಾ? ಯಾರೋ ಒಂದಿಬ್ಬರು ಮಾತಾಡಿದ್ರು, ಅಲ್ಲೇ ಮುಗಿದು ಹೋಯಿತು. ಇದು ದಸರಾ ಮೇಡಮ್. ಹಿಂದೂಗಳ ಒಂದು ಆಧ್ಯಾತ್ಮಿಕವಾದ, ಸಾಂಸ್ಕೃತಿಕವಾದ ನಂಬಿಕೆ, ಉತ್ಸಾಹ ಅದೆಲ್ಲವೂ ಕೂಡ ಸಂಭ್ರಮಿಸುವಂತಹ ಒಂದು ಕ್ಷಣ ಜನಗಳಿಗೆ. ನಾವು ಬರಹಗಾತಿಯರು ಅಂತ ಹೇಳಿ ಬೀಗೋದಲ್ಲ ಇಲ್ಲಿ. ಸಾಮಾನ್ಯರಂತೆ ನಾವು ವರ್ತಿಸ್ಬೇಕಾಗತ್ತೆ. ಸಾಮಾನ್ಯ ಜನರ ನಂಬಿಕೆಗೆ, ಮೌಲ್ಯಕ್ಕೆ ಬೆಲೆ ಕೊಡಬೇಕಾಗತ್ತೆ. ನಾನು ಕೂಡ ಬರಹಗಾರ್ತಿ. ಆದರೆ ನಾವು ಸಾಮಾನ್ಯರಂತೆ ಬದುಕೋದನ್ನು ಕಲಿಬೇಕಾಗುತ್ತೆ. ಸಾಮಾನ್ಯರ ನಂಬಿಕೆಗೆ ಬೆಲೆ ಕೊಡಬೇಕು. ನಾನೇ ಬರೆದಿದ್ದೀನಿ, ನಾನೇ ಪ್ರಶಸ್ತಿ ತೊಗೊಂಡಿದ್ದೀನಿ ಅಂತ ಬೀಗೋದ್ರಿಂದ ಸಾಮಾನ್ಯರನ್ನು ನಾವು ಮುಟ್ಟೋದಕ್ಕೆ ಸಾಧ್ಯ ಆಗಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಮುಂದೆ ಇನ್ನೂ ನಿಮಗೆ ಸಾಕಷ್ಟು ಅವಕಾಶ ಇದೆ. ಭಾನು ಅವರೇ, ನಿಮ್ಮ ಸಮಯ ಮತ್ತು ನಿಮ್ಮ ಗೌರವವನ್ನು ಕಳೆದುಕೊಳ್ಬೇಡಿ. ಆದಷ್ಟು ಒಳ್ಳೆಯ ಗೌರವವನ್ನು ಪಡ್ಕೊಳ್ಬೇಕು ಅಂದರೆ ನೀವು ಈ ದಸರಾಕ್ಕೆ ನಿಮಗೆ ಕೊಟ್ಟಿರೋ ಈ ರಾಜಕೀಯ ತಂತ್ರಗಾರಿಕೆಯನ್ನು ನಿರಾಕರಿಸಿ. ನೀವು ಮುಸಲ್ಮಾನರು ಅಂದರೆ ಕಾಂಗ್ರೆಸ್ ಪಕ್ಷದ ಬೇಹುಗಾರರು ಅನ್ನುವ ಈ ತಂತ್ರವನ್ನು ನೀವು ದಯವಿಟ್ಟು ನಿರಾಕರಿಸಿ. ಇದು ನಿಜವೋ ಸುಳ್ಳೋ ಬೇರೆ ವಿಷಯ. ನಿಮಗಿನ್ನೂ ಬೇರೆ ಅವಕಾಶಗಳು ಬಹಳಷ್ಟು ಸಿಗುತ್ತೆ. ನಾನು ಇಷ್ಟನ್ನು ಹೇಳಿದ್ದು ನಿಮ್ಮ ಗೆಲುವು ನಮ್ಮ ಗೆಲುವು ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ನಿಮ್ಮ ಪ್ರತಿಷ್ಠೆ ನಮ್ಮ ಪ್ರತಿಷ್ಠೆ ಅಂತ ಭಾವಿಸ್ಕೊಂಡಿದ್ದೀವಿ. ನಿಮಗೆ ನಾವು ಗೌರವ ಕೊಡ್ತಿರೋದ್ರಿಂದ ಒಬ್ಬ ಬರಹಗಾರ್ತಿಯಾಗಿ ಮತ್ತು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಭಾನು ಮುಸ್ತಕ್ ಅವರು ಇದನ್ನು ನಿರಾಕರಣೆ ಮಾಡಿ. ನೀವು ಯಾತಕ್ಕೆ ದೀಪಾ ಅವ್ರಿಗೂ ಕರೀರಿ ಅಂತ ಕೇಳಲಿಲ್ಲ ಹೇಳಿ? ನಿಮ್ಮ ಪುಸ್ತಕವನ್ನು ಅನುವಾದ ಮಾಡಿದ್ದಕ್ಕೆ ಅನುವಾದದ ಶ್ರೇಷ್ಠತೆಗಾಗಿ ಸಿಕ್ಕಿರೋದಿದು. ದೀಪಾ ಅವ್ರಿಗೆ ಕೊಡಿ ಈ ಅವಕಾಶ ಅಂತ ಒಂದು ಮಾತು ಹೇಳಿದರೆ ನಿಮ್ಮ ಗೌರವ ಮುಗಿಲು ಮುಟ್ತಾ ಇತ್ತು. ಬೂಕರ್ ಪ್ರಶಸ್ತಿಗಿಂತ ದೊಡ್ಡ ಪ್ರಶಸ್ತಿ ಸಿಕ್ಕಷ್ಟು ಮೌಲ್ಯ ನಿಮಗೆ ಸಿಗ್ತಾ ಇತ್ತು ಭಾನು ಮುಸ್ತಕ್ ಅವರೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ.